ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಪವನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ಫ್ರೆಂಡ್ಸ್, ನಾವು ಇವತ್ತಿಂದ ಅಂದ್ರೆ 2ನೇ ತಾರೀಕು ಜನವರಿ 2025 ಇವತ್ತಿಂದ 6 ದಿನಗಳ ಕಾಲ ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡಕತ್ತೀವಿ ನಮ್ಮೂರಿಂದ. ನಾನು ಕೇಳಿಪಟ್ಟಿರೋ ಪ್ರಕಾರ ಇದು ನಮ್ಮೂರಿಂದ 230-35 ಕಿಲೋಮೀಟ್ರ್ ಏನೋ ಆಗುತ್ತಂತ ಹೇಳ್ಯಾರ. ಸೊ ನಾನು ಆ ಪ್ರತಿ ಡೇದ್ದು ವಿಡಿಯೋನ ಮಾಡಿ ಹಾಕ್ತಿರ್ತೀನಿ. ಸೊ ಬರ್ರಿ ನೋಡೋಣ, ನೀವು ನನ್ನ ಜೊತೆ ಪಾದಯಾತ್ರೆ ಒಳಗೆ ಬರ್ರಿ. ಫಸ್ಟ್ ಡೇ ಬೆಳಿಗ್ಗೆ ನಾವು 4-4:15ಗೆ ಅಂಬಾಭವಾನಿ ದೇವಸ್ಥಾನದ ದರ್ಶನ ಮಾಡಿಕೊಂಡು, ಆಮೇಲೆ ನಮ್ಮ ಊರಿನ ರಾಯರ ಮಠದೊಳಗೆ ಪೂಜೆ ಅದನ್ನೆಲ್ಲ ಮಾಡಿ ಅಲ್ಲೇ ಒಂದು ಸ್ವಲ್ಪ ಭಜನೆ ಮಾಡಿ, ನೆಕ್ಸ್ಟು ಮುಂದೆ ರಾಮ ಮಂದಿರ ಅಂತ ಒಂದು ಬರುತ್ತೆ ಇಲ್ಲೇ ನಮ್ಮೂರೊಳಗೆ. ಸೊ ಆ ರಾಮ ಮಂದಿರದ ದರ್ಶನ ಮಾಡಿಕೊಂಡು ಹೋಗಬೇಕು. ಇವಾಗೆಲ್ಲ ಅಂಬಾಭವಾನಿ ದೇವಸ್ಥಾನ ಒಳಗೆ ದರ್ಶನ ಮಾಡ್ಕೊಂಬಂದ್ವಿ, ಇಲ್ಲೇ ರಾಯರ ದರ್ಶನನೂ ಮಾಡಕತ್ತೀವಿ ಇವಾಗ. ಸೊ ಇದಾದ್ಮೇಲೆ ನಾವೆಲ್ಲ ರಾಮ ಮಂದಿರ ದರ್ಶನ ಮಾಡಿಕೊಂಡು ಮುಂದೆ ಪಾದಯಾತ್ರೆನ ಬೆಳೆಸ್ತೀವಿ. ಸೊ ಬರ್ರಿ ಹೋಗೋಣ. ನಾನು ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗ್ಬೇಕಂತೇಳಿ ಅಂದ್ಕೊಂಡು 2024 ಜನವರಿ ಒಳಗೆ ಅಂದ್ಕೊಂಡಿದ್ದೆ, ಬಟ್ ಅವಾಗ ಆಗಿರಲಿಲ್ಲ. ಸೊ 1 ವರ್ಷ ಕಾಯ್ಬೇಕಾಯ್ತು ನಾನು ಪಾದಯಾತ್ರೆ ರಾಯರ ಮಠಕ್ಕೆ ಪಾದಯಾತ್ರೆ ಮಾಡ್ಬೇಕಂದ್ರೆ. ಇವತ್ತು ಹೊಂಟೀನಿ, ನನಗೆ ಭಾಳ ಖುಷಿ ಆಗೈತಿ. ಸೊ ನೀವು ನನ್ನ ಜೊತೆ ಈ ವಿಡಿಯೋದೊಳಗೆ ಪಾದಯಾತ್ರೆ ಮಾಡ್ಬೋದು. ಸೊ ಬರ್ರಿ ನೋಡೋಣ, ಮುಂದೆ ಹೋಗೋಣ. ದೇವಸ್ಥಾನ ಒಳಗೆ ಪೂಜೆ ಅದನ್ನೆಲ್ಲ ಮಾಡಿಕೊಂಡು ನಮಗಿಲ್ಲೇ ಟೀ ಮತ್ತು ಬಿಸ್ಕಿಟ್ ಕೊಟ್ಟರು. ಸೊ ನಾವು ಇದನ್ನು ಕುಡಿದು ಮುಂದೆ 5:15ಗೆ ನಾವು ಪಾದಯಾತ್ರೆನ ಸ್ಟಾರ್ಟ್ ಮಾಡಿದ್ವಿ ನಮ್ಮೂರಿಂದ. ಒಟ್ಟು ನಮ್ಮೂರಿಂದ ಸುಮಾರು 60 ಜನ ನಾವು ಪಾದಯಾತ್ರೆ ಮಾಡಿದ್ವಿ. ಮುಂದೆ ನಾವಲ್ಲಿ ಟೀ ಕುಡಿದು ಒಂದು 10-15 ಕಿಲೋಮೀಟ್ರ್ ನಡ್ಕೊಂಡು ಬಂದಾದ್ಮ್ಯಾಗ ಇಲ್ಲೊಂದಿಬ್ರು ಅಣ್ಣರು ಬಾದಾಮಿ ಹಾಲು ಮತ್ತು ಬಿಸ್ಕಿಟ್ ಕೊಡೋಕ್ಕೆ ಬಂದರು. ಈ ಥರ ಭಾಳ ಜನ ನಮಗೆ ಹೆಲ್ಪ್ ಮಾಡ್ಯಾರ. ಹೆಲ್ಪ್ ಅಂದ್ರೇನ್ರಿ, ಅದು ಅವ್ರದ್ದು ಸೇವೆ, ಆ ಒಂದು ಸೇವೆಯನ್ನು ಮಾಡ್ಯಾರ. ಸೊ ಹಂಗೆ ನೋಡುಂಬರ್ರಿ ಏನೇನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ಪಾದಯಾತ್ರೆ ಒಳಗೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಇವಾಗ ಗಾಡ್ಯಾಗ ನಾವು ಕಿರಾಣಿ ಇಟ್ಕೊಂಡ್ಬಂದೀವಿ ನೋಡ್ರಿ. ಈ ಗಾಡಿ ಒಳಗೆ ನಮಗೆ ಊಟಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿನ ಇಟ್ಕೊಂಡ್ಬಂದೀವಿ ರೀ. ಬರ್ರಿ. ಗೋಕುಲದಲ್ಲಿ ಹುಟ್ಟಿದನಂತೆ, ಗೋಗಳನ್ನು ಕಾಯ್ದನಂತೆ. ಹೇಳ್ರಿ. ಶಶಿಕಾಂತ್ ಗೋತಿಗೆ ಅಂತ ಹೇಳಿ, ಸ್ವಲ್ಪ ಜೋರಿ. ಶಶಿಕಾಂತ್ ಗೋತಿಗೆ ಅಂತ ಹೇಳಿ, ಹಾಂ ಪ್ರಾಪರ್ ಕುಷ್ಟಗಿ. ಇಲ್ಲಿ ತೋಟ ನಮ್ಮದು ಎಸ್ಟೇಟ್ ಐತಿ. ಇದು ಎಲ್ಲ ಪ್ರಸಾದ ಮಂತ್ರಾಲಯದ್ದು, ಶ್ರೀಶೈಲ ಪಾದಯಾತ್ರೆ ಹೋಗೋದು, ಅಂಬಾಮಠ ಹೋಗೋದು, ಪ್ರಸಾದ ಇಲ್ಲಿ ನಡೀತಾ ಇದೆ. ಎಲ್ಲ ಮಲ್ಲಿಕಾರ್ಜುನ ಆಶೀರ್ವಾದದಿಂದ ಎಲ್ಲ ಏನು ಕೊಟ್ಟಿದ್ದಿತ್ತು, ನಮ್ಮದೇನಲ್ಲ, ಅದು ಕೊಟ್ಟಿದ್ದು ಆತ ಮಾಡ್ತಾ ಇದ್ವಿ. ಇದು ಸುಮಾರು ಒಂದು 15 ವರ್ಷ ಮೇಲ್ಪಟ್ಟ ನಡೀತಾ ಇದೆ. ಆಗ
ನಮ್ಮ ಉಸಿರಿರೋವರೆಗೆ ಇದು ಹಂಗೆ ನಡೆಸ್ಬೇಕಂತ ನಮ್ಮ ತಾಯಿ ಆದೇಶ ಮಾಡ್ಯಾರ. 15 ವರ್ಷದಿಂದ ನೀವು ಇದನ್ನು ಮಾಡಕತ್ತೀರಿ? ನಮ್ಮ ತಾಯಿಯವ್ರ ಆದೇಶ ಇದು. ಹಾಂ ರೀ, ನಿಮ್ಮ ತಾಯಿಯರು ಹೇಳ್ಯಾರ? ಹೌದು, ಅವ್ರ ಕಾಲದಾಗೂ ಅದು ಮಾಡ್ಕೊಂಡ ಬಂದಾರ? ನಮ್ಮ ತಾಯಿಯವ್ರು 105 ವರ್ಷ ಇದ್ದರು. ಅಬ್ಬಾ, ಈಗ 3 ವರ್ಷ ಆಯ್ತಾರೆ ಎಕ್ಸ್ಪೋರ್ಟ್ ಆಗಿ. ಹಾಂ, ಹಿಂಗಾಗಿ ನಮ್ಮ ತಾಯಿ ಯಾರೇ ಇರಲಿ ಅಂತಾರೇ ಬರಲಿ, ಅವರು ನಮ್ಮ ಮನೆ ರೊಟ್ಟಿ ಚಟ್ನಿ ಇರಲಿ ಊಟ ಮಾಡಿಸಿ ಕಳಿಸ್ರಿ ಅಂತವ್ರು ಮಾಡಿ ಆಶೀರ್ವಾದ ಮಾಡಿ ಹೋಗ್ಯಾರ ನಮಗೆ. ಹಾಂ, ಏನು ನಿಮಗೇನು ಅನ್ಸುತ್ತೆ ರೀ ಈ ಥರ ನೀವು ಸೇವೆ ಮಾಡಿದ್ರೆ? ಭಾಳ ಖುಷಿ ಐತಿ, ಭಾಳ ರಿಲೀಫ್ ಐತಿ. ಆಮೇಲೆ ಭಾಳ ನಮ್ಮ ಆಯುಷ್ಯ ಆರೋಗ್ಯ ಎಲ್ಲ ರಾಘವೇಂದ್ರ ನಮಗೆಲ್ಲ ಕೊಟ್ಬಿಡ, ನಮ್ಮ ಫ್ಯಾಮ್ಲಿಗೆಲ್ಲ ಯಾವುದೋ ತೊಂದರೆ ಇಲ್ಲ. ಯಾವಲ್ಲೂ ಪ್ರಸಾದ ಯಾವಲ್ಲೂ ಹೀಗೆ ನಡಿಬೇಕಂತ ನಮ್ಮ ಉಸಿರೋರವರೆಗೆ ಹೀಗೆ ನಡೆಸ್ಬೇಕು ಎಲ್ಲ ಪ್ರಸಾದ. ಸೊ ಫ್ರೆಂಡ್ಸ್, ಇಲ್ಲೇನು ನೋಡಕತ್ತಿರಲ್ಲ, ಇದು ಫುಲ್ ಫ್ಯಾಮಿಲಿ ಯಾರ ಪಾದಯಾತ್ರೆ ಹೋದರೂ ಇವರು ಇಲ್ಲೇ ಅನ್ನ ಸಂತರ್ಪಣೆ ಅದನ್ನು ಮಾಡ್ತಾರೆ. ಇವರು ಇದು ನಿಡ್ಶೇಶಿ ಗ್ರಾಮದೊಳಗೆ ಅದಾರ ಇವರು. ಸೊ ನೋಡಿರಿ, ಇದು ಫುಲ್ಲು ಕುಟುಂಬ, ಕೂಡು ಕುಟುಂಬ. ಇದು ಮದಲಗಟ್ಟಿ ಗ್ರಾಮ ಒಳಗೆ ಅದಾರ. ಸೊ ಇದು ಕೂಡು ಕುಟುಂಬ. ಎಷ್ಟು ವರ್ಷ ಸರ್? 15 ವರ್ಷದಿಂದ ಇದನ್ನು ಮಾಡ್ಕೊಂಡು ಬಂದಾರ ಅವರು. ಸೊ ನೋಡಿರಿ, ಹರೇ ಶ್ರೀನಿವಾಸ. ಥ್ಯಾಂಕ್ಸ್ ರೀ. ನಾವು ಬೆಳಿಗ್ಗೆ ಇಲ್ಲಿ ಟಿಫನ್ ಮಾಡಿಕೊಂಡು ಮುಂದೆ ಗುಮಗೇರ ಗ್ರಾಮಕ್ಕೆ ಈಗ ಪಾದಯಾತ್ರೆ ಬೆಳೆಸೀವ್ರಿ. ಅಂದ್ರೆ ಮಧ್ಯಾಹ್ನದ ಊಟ ನಮ್ದು ಗುಮಗೇರ ಗ್ರಾಮ ಒಳಗೆ ಆಗುತ್ತಾ. ಸೊ ತೋರಿಸ್ತೀನಿ ಬರ್ರಿ ನಿಮಗೆ ಅದನ್ನು. ಫ್ರೆಂಡ್ಸ್, ಇವತ್ತು 1ನೇ ದಿನದ ಮಧ್ಯಾಹ್ನದ ಊಟ ಈ ಗುಡಿಯಾಗ ಮಾಡಕತ್ತೀವಿ ರೀ. ಇವತ್ತು 1ನೇ ದಿನದ ಅಡಿಗೆ ರೆಡಿ ಆಗಕತ್ತೈತೆ ನೋಡ್ರಿ. ಫ್ರೆಂಡ್ಸ್, ನಾವು ಮಧ್ಯಾಹ್ನದ ಊಟ ವರದ ಉಮಾಶಂಕರ ಓಂಕಾರೇಶ್ವರ ದೇವಸ್ಥಾನ ಒಳಗೆ ಮಾಡಕತ್ತೀವಿ ರೀ. ಇದು ಗುಮಗೇರ ಅನ್ನೋ ಒಂದು ಗ್ರಾಮ. ಈ ಗ್ರಾಮ ಒಳಗೆ ನಾವು ಊಟ ಮಾಡಕತ್ತೀವಿ ಈಗ. ನೋಡಿರಿ, ಇಲ್ಲೆಲ್ಲ ಬಚ್ಚಾರಿದೆ. ಫ್ರೆಂಡ್ಸ್, ಫಸ್ಟ್ ಡೇ ನೈಟದ್ದು ಊಟ ರೆಡಿ ಮಾಡಕತ್ತಾರೆ ನೋಡ್ರಿ. ಈಗ ಎಲ್ಲರೂ ಅನ್ನಾರ. ಆರಾಧಿಪ ಭಕ್ತರ ಭೀಷ್ಟ ಪೂರೈಸುವ ಪ್ರಭುವೇ ಬಾರೋ ಬಾರೋ ರಾಘವೇಂದ್ರ ಬಾರೋ ಕಾರುಣ್ಯ ವಾರಿಧಿ ಬಾರೋ ಬಾರೋ ರಾಘವೇಂದ್ರ ಬಾರೋ. ಇವತ್ತು 1ನೇ ದಿನದ ಪಾದಯಾತ್ರೆ ಕೊನೆ ಕ್ಷಣ. ಅಂದ್ರೆ ನಾವು ಇವತ್ತು ಈ ಒಂದು ಪ್ಲೇಸ್ ಒಳಗೆ ನಾವು ಇವತ್ತು ಸ್ಟೇ ಮಾಡಕತ್ತೀವಿ. ಶ್ರೀ ಶರಣ ಬಸವೇಶ್ವರ ದೇವಸ್ಥಾನ, ನವಲಹಳ್ಳಿ. ಸೊ ಅಲ್ಲೈತೆ ನೋಡ್ರಿ, ಇದು ಟೆಂಪಲ್. ನಾವು ಇವತ್ತು ಬೆಳಿಗ್ಗೆ 5:15ಗೆ ಬಿಟ್ಟಿದ್ವಿ ರೀ ನಮ್ಮ ಊರು ಗಜೇಂದ್ರಗಢನ. ಸೊ ಅಲ್ಲಿಂದ ಇಲ್ಲಿಗೆ ಸುಮಾರು 40-42 ಕಿಲೋಮೀಟ್ರ್ ಆಗುತ್ತೆ. ಸೊ ಬಂದು ಇಲ್ಲೇ ಸ್ಟೇ ಮಾಡಿವಿ ಇವತ್ತು. ಇವಾಗ ಇಲ್ಲೇ ಅದು ಭಜನಿ ಅದೆಲ್ಲ ಮಾಡಿದ್ವಿ ರೀ. ಈಗ ಊಟ ಅದನ್ನು ಮಾಡ್ಕೊಂಡು ಮಕ್ಕೊಂಡು ನಾಳೆ ಬೆಳಿಗ್ಗೆ ಮತ್ತೆ ಜಲ್ದಿ ಎದ್ದು ಅಂದ್ರೆ 3 ಗಂಟೆಗೆ ಎದ್ದು ಸೊ ಮತ್ತೆ ಮುಂದಲ ಪಯಣ ಸ್ಟಾರ್ಟ್ ಮಾಡ್ಬೇಕು ರೀ. ಇದು ಇವತ್ತಿನ ವಿಡಿಯೋ ಆಗಿತ್ತು ನೋಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಮಂತ್ರಾಲಯ ಫಸ್ಟ್ ಡೇ ಪಾದಯಾತ್ರೆನ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.